ನಮಸ್ಕಾರ, ನಾನು ನಿಮ್ಮ ಪ್ರಚಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ರೊ ಕಬಡ್ಡಿ ಲೀಗ್ ಸೀಸನ್ 12 ಅಲ್ಲಿ ಬೆಂಗಳೂರು ಬುಲ್ಸ್ BC ರಮೇಶ್ ಸಾರಥ್ಯದ ಬೆಂಗಳೂರು ಬುಲ್ಸ್ ಈಗ ಡಿಫೆಂಡರ್ನ ಮೇಲೆ ಹೆಚ್ಚು ಫೋಕಸ್ ಅನ್ನು ಮಾಡಿದ್ದಾರೆ. ಹೌದು, ಅಂಕುಶ್ ರಾಠಿಯ ಬೈ ಆದ ಕೂಡಲೇ ಈಗ ಯೋಗೀಶ್ ವಿಜೇಂದರ್ ದಯ್ಯಾ ಡೆಲ್ಲಿಯ ಪ್ಲೇಯರ್ ಇವರು ಲೆಫ್ಟ್ ಕಾರ್ನರ್ ಆಗಿರ್ತಾರೆ. ಲೆಫ್ಟ್ ಕಾರ್ನರ್ ಡಿಫೆಂಡರ್ ಇವರನ್ನು 1.125 crore ಕೊಟ್ಟು ಬೆಂಗಳೂರು ಬುಲ್ಸ್ ಈಗ ಪರ್ಚೇಸ್ ಮಾಡಿದ್ದಾರೆ. ಹೌದು, 1.125 crore. ಬೆಂಗಳೂರು ಬುಲ್ಸಿನ ಫಸ್ಟ್ ಕೋಟ್ಯಾಧಿಪತಿ ಇವರೇ ಯೋಗೀಶ್ ದಯ್ಯಾ. ಇವರ ಸ್ಟ್ಯಾಟ್ಸ್ ನೋಡಿದಾದ್ರೆ ಇವರು 22 ಮ್ಯಾಚ್ ಅನ್ನು ಆಡಿದ್ದಾರೆ. ಅದರಲ್ಲಿ 75 ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಕಲೆ ಹಾಕಿದ್ದಾರೆ. 116 ಟ್ಯಾಕಲ್ ಅನ್ನು ಇವರು ಮಾಡಿದ್ದಾರೆ. ಐ5 5 ಬಾರಿ, ಸೂಪರ್ ಟ್ಯಾಕಲ್ಸ್ 10 ಬಾರಿ. ಈ ರೀತಿಯಾಗಿ ಇವರ ಆವರೇಜ್ ಸಕ್ಸಸ್ಫುಲ್ ಟ್ಯಾಕಲ್ ರೇಟ್ ನೋಡೋದಾದ್ರೆ 2.95 ಅಂದರೆ 3 ಟ್ಯಾಕಲ್ಸ್ ಪರ್ ಮ್ಯಾಚ್. ಇವರು ಕೂಡ ಸೇಮ್ ಅಂಕುಶ್ ರಾಠಿ ಅವರಾಗಿ 3 ಟ್ಯಾಕಲ್ಸ್ ಪರ್ ಮ್ಯಾಚ್ ಒಳ್ಳೆಯ ಸ್ಟ್ಯಾಟ್ಸ್ ಅನ್ನು ಕಲೆ ಹಾಕಿದ್ದಾರೆ. ಆದ್ದರಿಂದ BC ರಮೇಶ್ ಇವರ ಮೇಲೆ ಕಣ್ಣು ಹಾಯಿಸಿ 1.125 crore ಆದರೂ ಕೊಡ್ತೇವೆ, ನಮ್ಮ ಟೀಮ್ಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ದಾರೆ. ಹಾಗೂ ಇವರ ಟ್ಯಾಕಲ್ ಸಕ್ಸಸ್ಫುಲ್ ರೇಟ್ 56%. BC ರಮೇಶ್ ಈಗ ಯೋಗೀಶ್ ದಯ್ಯಾ ಅವರನ್ನು 1.125 crore ಬೈ ಮಾಡಿ ಲೆಫ್ಟ್ ಕಾರ್ನರ್ ಮತ್ತು ರೈಟ್ ಕಾರ್ನರ್ನು ಸೆಟ್ ಮಾಡುವ ಮೂಲಕ ಬೆಂಗಳೂರು ಬುಲ್ಸ್ನ ಡಿಫೆಂಡರ್ಸ್ ಅನ್ನು ಪಡೆದುಕೊಂಡು ಭದ್ರಕೋಟೆಯನ್ನು ಕಟ್ಟಿದ್ದಾರೆ. ನೋಡುವ ಮುಂದಿನ ಬೈ ಯಾರಾಗ್ತಾರಂತ. ಎಲ್ರಿಗೂ ನಮಸ್ಕಾರ.